ಎಲ್ಲರಿಗೂ ನಮಸ್ಕಾರ. 7 ಸಾರಿ ವಂದನೆಗಳು. ನಿಮ್ಮ ಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. 7 ಕೋಟಿ ಕನ್ನಡ ಜನತೆಗೆ ರೆಡ್ ಅಂಡ್ ವೈಟ್ 7 ರಾಜ್ ಮಾಡುವ ನಮಸ್ಕಾರಗಳು. ಕನ್ನಡ ಜನತೆಗೆ ಸುಮಾರು ಪಿಕ್ಚರ್ ಮಾಡಿ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಎಲ್ಲ ನಮ್ಮ 7 ಕೋಟಿ ಕನ್ನಡ ಜನತೆಯ ಆಶೀರ್ವಾದದಿಂದ ಒಳ್ಳೆ ಚಿತ್ರವನ್ನು ಮಾಡಬೇಕು ಅಂತ ಈಗ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ಈಗ 3ನೇ ಚಿತ್ರ ನೆನಪುಗಳ ಮಾತು ಮಧುರ. ಇದೊಂದು ಡಿಫ್ರೆಂಟ್ ಆಗಿದೆ. ಈಗಿರೋ ಪರಿಸ್ಥಿತಿಗೆ ಏನೇನ್ ಬೇಕು, ಜನ ಹೇಗಿದ್ದಾರೆ ಅಂತ ನಮ್ಮ ಅಫ್ಜಲ್ ಅವರು ಡೈರೆಕ್ಷನ್ ಮಾಡಿ ಕಂಪ್ಲೀಟ್ ಆಗಿದೆ. ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಈ ಪಿಕ್ಚರ್ ಬರ್ತಾ ಇದೆ. ನಿಮ್ಮೆಲ್ಲ ಆಶೀರ್ವಾದ ದಯವಿಟ್ಟು 7 ಕೋಟಿ ಕನ್ನಡ ಜನತೆಗೆ ವಿನಂತಿ ಏನಂದ್ರೆ, ನೀವೆಲ್ಲ ಬಂದು ಥಿಯೇಟರ್ ನಲ್ಲಿ ನೋಡ್ರಿ. ನೀವೆಷ್ಟು ಪ್ರೋತ್ಸಾಹ ನಮಗ್ ಕೊಡ್ತೀರಾ ಅಷ್ಟು ಚೆನ್ನಾಗಿಲ್ಲ. ಒಳ್ಳೆ ಪಿಕ್ಚರ್ ನಾನು ಮಾಡ್ತಾ ಇದ್ದೀನಿ. 2 ತಮಿಳ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಮಲಯಾಳಂ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಕನ್ನಡದಲ್ಲಿ ಇನ್ನೊಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶಾರ್ಟ್ಲಿ. ಅದು ನನ್ನ ಜೀವನ ಚರಿತ್ರೆ. ಟೈಟಲ್ ಬಂದು 7ರಿಂದ 77ರವರೆಗೆ. ನಾನು ಹೇಳ್ಬಿಡ್ತೀನಿ. ನಾನು 77ನೇ ವಯಸ್ಸಿನಲ್ಲಿ ಸಮಾಧಿ ಆಗ್ತೀನಿ, ಅಂದ್ರೆ ಸಾಯ್ತೀನಿ ಅಂತ ಒಂದಿದೆ. ನಾನು 7 ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ 77 ವಯಸ್ಸುವರೆಗೆ ನನ್ನ ಜೀವನ ಚರಿತ್ರೆ ಬಗ್ಗೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಅದು ವರ್ಲ್ಡ್ ವೈಡ್ ರೆಕಗ್ನೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಅದು ತುಂಬಾ ಒಳ್ಳೆ ನನ್ನ ಲೈಫ್ ಇಷ್ಟೇ. ಮನುಷ್ಯ ಹುಟ್ಟಿದ್ರೆ ಎಷ್ಟು ಕಷ್ಟಪಡ್ತಾನೆ ಅಷ್ಟು ಎಷ್ಟೇ ಕಷ್ಟಪಟ್ಟು ಮೇಲಕ್ಕೆ ಬಂದ್ರು ನಾನು ತುಳಿಯೋರೇ ಜಾಸ್ತಿ. ಅಂತವ್ರ ಮುಂದೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಎಷ್ಟು ಜನ ತುಳಿತಾರೋ ಅವ್ರ ಮುಂದೆ ನಾನು ಚೆನ್ನಾಗಿ ಬರ್ತಾ ಇದ್ದೀನಿ. ಅದಕ್ಕೆ ತುಳಿದವ್ರನ್ನೆಲ್ಲ ನಾನು ಅವ್ರ ಆಶೀರ್ವಾದ ಅಂತ ತಗೊಳ್ತಾ ಇದ್ದೀನಿ. ಆದ್ರಿಂದ ಯಾವತ್ತೂ ಜನ ತುಳಿದ್ರೆ ನಾವೊಂದು ಚಾಲೆಂಜ್ ಆಗಿ ತಗೊಂಡು ಲೈಫಲ್ಲಿ ಮುಂದಕ್ಕೆ ಬರ್ಬೇಕು. 35 ವರ್ಷದ ಹಿಂದೆ ನಾನು ಒಂದು ರುದ್ರತಾಂಡವ, ಮತ್ಸರ, ಅನುಕೂಲಕ್ಕೆ ಬಂಡ, ಬೀರಾಮೂರ್ತಿ ಅವರು ನನ್ಗೆ ಒಳ್ಳೆ ಪಾತ್ರ ಕೊಟ್ಟರು. ರುದ್ರತಾಂಡವದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಅವತ್ತು ಮತ್ತೆ 2-3 ಪಿಕ್ಚರ್ ಸಿಕ್ತು, ಅದ್ರಲ್ಲಿ ನನ್ಗೆ ಲೈಫ್ ಸಿಕ್ಕಿಲ್ಲ. ಮತ್ತೆ ಒಂದ್ ದೊಡ್ಡ ಹೀರೋ ಫಿಲ್ಮ್ ನಲ್ಲಿ ಒಳ್ಳೆ ವಿಲನ್ ರೋಲ್ ಕೊಟ್ರು. ಎಲ್ಲ ರೆಡಿ ಮಾಡಿದೆ. ಆ ಟೈಮ್ ನಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಆ ಹೀರೋ ಬಂದು ಇವನ್ನ ತೆಗೆದಾಕ್ಬಿಡ್ರಿ ಅಂತ ಹೇಳಿದ್ರು. ಅದು ನನಗೆ ತುಂಬಾ ನೋವಾಯ್ತು. ಬಟ್ ಅದನ್ನು ನಾನು ತುಂಬಾ ಚಾಲೆಂಜ್ ಆಗಿ ತಗೊಂಡೆ. ಇವತ್ತಿಲ್ಲ ನಾಳೆ ಇದೇ ಹೀರೋ ಮುಂದೆ ನಾನು ಮುಂದಕ್ಕೆ ಬರ್ಬೇಕು, ಒಂದು ಪ್ರೊಡ್ಯೂಸರ್ ಆಗಿ ಇಲ್ಲ ಒಂದು ದೊಡ್ಡ ವಿಲನ್ ಆಗಿ ಆಗ್ಬೇಕು ಅಂತ ಒಂದು ಚಾಲೆಂಜ್ ತಗೊಂಡೆ. ಇವತ್ತು ಆ ದೊಡ್ಡ ಹೀರೋ ಬ್ಲೆಸ್ಸಿಂಗ್ ಇಂದ ನಾನು ಇಷ್ಟು ಮಟ್ಟಕ್ಕೆ ಬಂದಿದ್ರಿ. ಯಾವತ್ತೂ ಆ ಹೀರೋ ಇನ್ಸಲ್ಟ್ ಮಾಡಿದ್ರು ಅಂತ ಬೇಜಾರಾಗಿಲ್ಲ. ಒಂದು ಚಾಲೆಂಜ್ ತಗೊಂಡೆ. ದಟ್ ಇಸ್ ಲೈಫ್. ಇವತ್ತು ನಾನು ಅದನ್ನ ಪ್ರೂವ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಒಂದು ದೊಡ್ಡ ವಿಲನ್ ಆಗಿ ಶಾರ್ಟ್ಲಿ ನಿಮ್ ಮುಂದೆ ಎಲ್ಲ ಬರ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಯಾವ್ದು ಅವ್ರ ದೇವರ ದರ್ಶನ ಕೊಡದಾಗ ಹೇಳ್ತೀನಿ ಸರ್, ಈಗಲ್ಲ. ಯಾವತ್ತೂ ಪ್ರತಿ ವರ್ಷನೂ ನನ್ನ ಬರ್ತ್ಡೇಗೆ ಏನಾದ್ರೂ ಒಂದು ಕನ್ನಡ ಜನತೆಗೆ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕು ಅಂತ ನನ್ನ ಆಸೆ ಇತ್ತು. ಲಾಸ್ಟ್ ಇಯರ್ ಇಲ್ಲ ಅದಕ್ಕೆ ಮುಂಚಿದ ಇಯರ್ ಅತಿ ಐ ಲವ್ ಯು ಅಂತ ನಾನು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದೆ. ಅದು ನಮ್ಮ ಲೋಕೇಂದ್ರ ಸರ್ ಅವರು ತುಂಬಾ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅದೊಂದು ಡಿಫ್ರೆಂಟ್ ಆಗಿತ್ತು. ಆ ತರ ಪ್ರತಿ ವರ್ಷ ನನ್ನ ಲೈಫ್ ಅಲ್ಲಿ ಏನೇನು ಸಾಧನೆ ಮಾಡ್ತೀನಿ ಆ ಬರ್ತ್ಡೇ ದಿವಸ ನಾನು ಪಬ್ಲಿಕ್ ಹೈಲೈಟ್ ಮಾಡ್ಬೇಕಂತ ಆಸೆ. ಆದ್ರಿಂದ ಇದು ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿದೀವಿ. ಬಟ್ ಅದು ಬ್ಯಾಕ್ ಗ್ರೌಂಡ್ ಯಾವ್ಯಾವ ಪಿಕ್ಚರ್ ಬರ್ತಾ ಇದೆ ಅಂತ ನೋಡ್ಕೊಂಡು ಮಾಡ್ಬೇಕು ಅಂತ ಇದೆ. ಸೆನ್ಸರ್ ಆಗಿದೆ. ಶಾರ್ಟ್ಲಿ ಸೆನ್ಸರ್ ಅವ್ರು ಏನೇನೋ ಹೇಳಿದ್ರು. ಬಟ್ ಎ ಸರ್ಟಿಫಿಕೇಟ್ ಬಂದಿದೆ. ಬಟ್ ಇಲ್ಲ, ಬಟ್ ಸ್ಟಿಲ್ ವಿ ಗಾಟ್ ಎ ಸರ್ಟಿಫಿಕೇಟ್. ಬಟ್ ಇದೊಂದು ಡಿಫ್ರೆಂಟ್ ಆಗಿದೆ ಸರ್. ಪಬ್ಲಿಕ್ ರಿಯಲಿ ಎಂಜಾಯ್, ಯಂಗ್ಸ್ಟರ್ಸ್ ವಿಲ್ ಲವ್ ದಿಸ್ ಫಿಲ್ಮ್. ವಾಟ್ ಇಸ್ ಲೈಫ್ ಅಂತ ನಮ್ಮ ಅಫ್ಜಲ್ ಸರ್ ಅವರು ಕತೆ ಬರೆದು ಡೈರೆಕ್ಷನ್ ಮಾಡಿದ್ರೆ ಖಂಡಿತ ಅವ್ರನ್ನೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು ಸರ್. ನನ್ ಪಾತ್ರ ಬಂದು ಒಂದು ಕೆಟ್ಟನ ವಿಲ್ಲನ್ ಆಗಿ ಬರ್ತೀನಿ ಫಸ್ಟ್. ಲಾಸ್ಟ್ ಅಲ್ಲಿ ನಾನು ರಿಯಲೈಸ್ ಮಾಡಿ ಒಳ್ಳೆನ ಆ ತರ ಒಂದ್ ಪಾತ್ರ ಕುಬೇರಪ್ಪ ಅಂತ. ಅದು ಶಾರ್ಟ್ಲಿ ಕುಬೇರಪ್ಪ ಶಾರ್ಟ್ಲಿ ಐ ಡೋಂಟ್ ನೋ ಅಫ್ಜಲ್ ಸರ್ ಇಸ್ ಪ್ಲಾನ್. ಹೌದು ಸರ್, ಕುಬೇರಪ್ಪ ಮನುಷ್ಯನಾಗ್ಬಿಟ್ಟಿದ್ರೆ ನೆನಪು ಇರ್ಬೇಕಲ್ಲ ಸರ್. ಅದಕ್ಕೆ ನೆನಪುಗಳ ಮಾತು ಮಧುರ, ಯಾವಾಗ್ಲೂ ಮಧುರವಾಗಿ ಕೊಡ್ತಾನೆ ಇರ್ಬೇಕು ಅಂತ ಅಫ್ಜಲ್ ಸರ್ ಮಾಡಿದ್ರು. ಅಫ್ಜಲ್ ಸರ್ ಅವ್ರನ್ನ
ಇಲ್ಲ ಇಲ್ಲ ಅಲ್ಲ. ಬಟ್ ಹಾಡುಗಳೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಕಾಣುತ್ತೆ. 6 ಹಾಡಿದೆ. ನಾನು ಏನೋ ಒಂದು ಡುಯೆಟ್ ಮಾಡಿದೀನಿ, ಈ ವಯಸ್ಸಿನಲ್ಲಿ ಮಾಡಬಾರ್ದಾಗಿತ್ತು, ಮಾಡಿದೀನಿ ಸರ್. ಅಷ್ಟೇ. ಥ್ಯಾಂಕ್ ಯು ಸರ್. ಬಟ್ ಒಳ್ಳೆ ವಿಲನ್ ಒಳಗೆ ವೆಯ್ಟ್ ಮಾಡ್ತಾ ಇದೀನಿ. ಖಂಡಿತ ಒಂದು ದೊಡ್ಡ ವಿಲನ್ ನನ್ನ ರಿಯಲ್ ಲೈಫ್ ನಲ್ಲಿ ಒಂದು ದೊಡ್ಡ ಕಳ್ಳನಟನ ಆಗ್ಬೇಕು ಅಂತ ಆಸೆ ಇದೆ. ನನ್ನ ರಿಯಲ್ ಟ್ಯಾಲೆಂಟ್ ನ ಆಡಿಯನ್ಸ್ ತೋರಿಸ್ಬೇಕು ಅಂತ ಆಸೆ ಇದೆ ಸರ್. ಅದು 7 ಭಾಷೆನಲ್ಲಿ ತೋರಿಸ್ಬೇಕು ಅಂತ ಇದೆ. ಥ್ಯಾಂಕ್ ಯು. ಯಾರು ಸರ್? ಹಾ, ಅವ್ರು ಯಾವಾಗ್ಲೂ ನನ್ನ ಬ್ಲೆಸ್ ಮಾಡ್ತಾ ಇದಾರೆ ಸರ್. ಅದೇ ನನ್ಗೆ ಸಂತೋಷ ಸರ್. ನನ್ ಸ್ಲೋಗನೇ ವಿ ಕೀಪ್ ಯೋರ್ 7 ಜನರೇಷನ್ ಸ್ಮೈಲಿಂಗ್. ಯಾವಾಗ್ಲೂ ನಗುನಗ್ತಾ ಇರ್ಬೇಕು. ಅವ್ರ ಪೊಲೀಸ್ ಕಮಿಷನರ್ ನಾನು ಸಿವಿಲ್ ಡ್ರೆಸ್ ನಲ್ಲಿ ಮಾಡಿದ್ರೆ ಅದು ಹೈಲೈಟ್ ಆಗುತ್ತಾ ಸರ್? ಕಳ್ಳನಾಗ ಜೈಲಿಗೆ ಹೋದ್ರೆ ಅವ್ರು ವೈಟ್ ಡ್ರೆಸ್ಸೇ ಕೊಡ್ತಾರೆ. ಅದಕ್ಕೆ ಅದು ಯೂಸ್ಲೇ ಮಾಡ್ಬೇಕು. ಗವರ್ಮೆಂಟ್ ನಾರ್ಮ್ಸ್ ಏನಿದೆ ಅದು ಫಾಲೋ ಅಪ್ ಮಾಡ್ಬೇಕು. ನಮ್ ಡೈರೆಕ್ಟ್ ಏನ್ ಹೇಳಿದ್ರು ಅದಕ್ಕೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ವಿ. ಖುಷಿ ಆಯ್ತು ನಿಮ್ಮನ್ನ ಬೇರೆ ಕಾಸ್ಟ್ಯೂಮ್ ಅಲ್ಲಿ ನೋಡಿದ್. ಆಕ್ಚುಲಿ ಅದು ಬಣಕರ್ ಸರ್, ಇವತ್ತೇನು ನಾವು ಬೇರೆ ಕಾಸ್ಟ್ಯೂಮ್ ನೋಡಿ ನಾವು 7 ಚೂಡು ತಂದಿದ್ರು. ಅದು ರೆಡ್ ಅಂಡ್ ವೈಟ್ ಹೇಳಿತ್ತು. ಅದಕ್ಕೆ ಹೇಳಿದೆ ನಿಮ್ಗೆ ತರ ಹೇಳಿದ್ದು ಮತ್ತೆ ನೋಡಿತ್ತು ಅಂತ. ಇದು ವರ್ಷಕ್ಕೆ ಸರ್ ನನ್ನ ಹೆಸರು ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನನ್ನ ಮನೆಗೆ 7ನೇ ಮಗ. ನಾವು ಜಾತಿ ಮತ ಕುಲ ಗೋತ್ರ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಜೋಸಫ್ ಅಂದ್ರೆ ಕ್ರಿಶ್ಚಿಯನ್ ಅಂತ ಗೊತ್ತಾಗುತ್ತೆ, ರಹೀಮ್ ಅಂದ್ರೆ ಮುಸ್ಲಿಂ ಅಂತ ಗೊತ್ತಾಗುತ್ತೆ, ರಾಜು ಅಂದ್ರೆ ಹಿಂದೂ ಅಂತಾರೆ. ನಂಬರ್ 7 ಅಂದ್ರೆ ಯಾವ ಜಾತಿ ಮತ ಕುತ ಯಾವ್ದು ಇಲ್ಲ. ಆದ್ರಿಂದ ನನಗೆ ನಂಬರ್ 7 ಅಂತ ಹೆಸರಿಟ್ರು. ಮನುಷ್ಯನಿಂದ ಜಾತಿ ಮತ ಗೊತ್ತಾಗಬಾರ್ದು ಅಂತ ನಮ್ಮ ತಂದೆ ನನಗೆ ನಂಬರ್ 7 ಅಂತ ಹೆಸರಿಟ್ರು. ನಮ್ಮ ತಂದೆಯವರು ಏನ್ ಹೆಸರಿಟ್ರು ಅದನ್ನ ಕಾಪಾಡ್ಕೊಂಡು ಮುಂದಕ್ಕೆ ಬರ್ಬೇಕು ಅಂತ ನಾನು ಇವತ್ತು 7 ರಾಜಾಗೆ ನಿಮ್ ಮುಂದೆ ಇದ್ದೀನಿ.